ಈಗ ರಾಗಿ 3 kg ಕೊಡ್ತೀವಿ, ಅಕ್ಕಿ 2 kg ಕೊಡ್ತೀವಿ ಕೇಂದ್ರ ಸರ್ಕಾರದಿಂದ. ನಾವು ಕೊಡುವಂಥದ್ದು ಕರ್ನಾಟಕ ರಾಜ್ಯ ಕೊಡೋದು 5 kgನೇ ಪೂರ್ತಿ ಅಕ್ಕಿ ಕೊಡ್ತಾ ಇದ್ದೀವಿ. ಅಂದ್ರೆ ಟೋಟಲ್ 10 kg ಕೊಡೋದ್ರಲ್ಲಿ 3 kg ಅಕ್ಕಿ ಕೊಡ್ತೀವಿ. ಉತ್ತರ ಕರ್ನಾಟಕದಲ್ಲಿ ಜೋಳ ಕೊಡ್ಬೇಕಾಯ್ತು, ಜೋಳನು 3 kg ಕೊಡ್ಬೇಕಂತ ಅಂದಾಜು ಮಾಡ್ತೀವಿ. ಆದ್ರೆ ಪ್ರೊಕ್ಯೂರ್ಮೆಂಟ್ ಆಗಲಿಲ್ಲ. ಎಷ್ಟು ಬೇಕಾಗ್ತದೆ? 4 ಲಕ್ಷ ಮೆಟ್ರಿಕ್ ಟನ್ ಜೋಳ ಸಿಕ್ಕಿದಾಗ ನಾವು 3 kg ಕೊಡಕ್ಕಾಗುತ್ತೆ. 1 ಲಕ್ಷ ಕೂಡ ಆಗಿಲ್ಲ, 1 ಲಕ್ಷಕ್ಕಿಂತ ಕಡಿಮೆ ಪ್ರೊಕ್ಯೂರ್ಮೆಂಟ್ ಆಗಿದೆ. ಉಳಿದಿದ್ದು ಅದನ್ನ ಮೊದಲನೇ ಅಂತ 1, 2, 3 ತಿಂಗಳಿಗಾಗ್ತದೆ ಕೊಟ್ಬಿಡ್ತೀವಿ. ಮತ್ತೆ ಅವ್ರಿಗೆ 5 kgನೇ ಕೊಡ್ಬೇಕಾಗಿದೆ. ಅನಿವಾರ್ಯ ಪ್ರೊಕ್ಯೂರ್ಮೆಂಟ್ ಆಗ್ತಾ ಇದೆ, ಮಾರ್ಕೆಟ್ಗೆ ಹೋಗ್ತದೆ. ಇಲ್ಲಿ ಅಲ್ಲಿಗೂ ಕೂಡ ಈಗ ಸುಮಾರು ರಾಗಿ 4860 ಇದ್ದಿದ್ದು 5000 ಕ್ವಿಂಟಾಲ್ಗೆ ಮಾಡಿದ್ವಿ. ಈಗ ರಾಗಿಗೆ ಅನುಕೂಲ ಆಗಿದೆ, ರಾಗಿ ಸಿಗ್ತಾ ಇದೆ. ನಮ್ಗೆ 4 ಲಕ್ಷ ಮೆಟ್ರಿಕ್ ಟನ್ ಬೇಕು ಪ್ರತಿ ವರ್ಷ. ಆದ್ರೆ ಜೋಳ ಸಿಗ್ತಾ ಇಲ್ಲ. ಅದರಿಂದ ಜೋಳ ಸಿಗ್ತಾ ಇರೋದ್ರಿಂದ ಅವ್ರಿಗೆ 10 kgನೇ ಅಕ್ಕಿ ಹೋಗ್ತದೆ. ಇಲ್ಲಿ 3 kg ರಾಗಿ 7 kg ಅಕ್ಕಿ ಕೊಡ್ತೀವಿ. ರಾಜ್ಯದ್ದು ರಾಷ್ಟ್ರದ್ದು 2 ಕೇಂದ್ರ ಸರ್ಕಾರದ್ದು ಸೇರಿ. ಇದು ಶುರುವಾಗಿದೆಯಾ? ಶುರು ಮಾಡೋದ? ಅಲ್ಲ, ರೆಗ್ಯುಲರ್ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಒಂದ್ ರೌಂಡ್ ಅಲ್ಲಲ್ಲ, ನಿಮಿಷ ಇರಿ, ನಾವ್ ಹೇಳ್ಬಿಡ್ತೀವಿ ಆಮೇಲೆ. ಅಲ್ಲಲ್ಲ, ಇದು ರೆಗ್ಯುಲರ್ ಆಗಿ ನಡೀತಾ ಇರೋದು, 3 ವರ್ಷದಿಂದ ನಡೀತಾ ಇರೋದು, ಹೊಸದಲ್ಲ. ಮಧ್ಯದಲ್ಲಿ ಬೇಡ, ಲಾಸ್ಟ್ ಕೇಳಿ. ಮಾಧ್ಯಮದ ಗೆಳೆಯರೇ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆದಂತ ಕಾಲದಲ್ಲಿ ಅದರ ಹಿಂದೆ ಚುನಾವಣೆ ಪ್ರಣಾಳಿಕೆಯಲ್ಲಿ 5 kg ನಾವು ಅಕ್ಕಿ ಕೊಡ್ತೀವಿ, ಒಟ್ಟಾರೆ 10 kg ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಆ ಘೋಷಣೆ ಪ್ರಕಾರ ನಾವು ಅವರ ಅಧಿಕಾರ ತೆಗೆದುಕೊಂಡ ಮೊಟ್ಟ ಮೊದಲನೇ ದಿನ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಆಯ್ತು, 5 kg ರಾಜ್ಯ ಸರ್ಕಾರದಿಂದ ಅಕ್ಕಿ ಕೊಡೋದಂತ. ಅದನ್ನ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಅಕ್ಕಿ ಕೊಡದಂತ ಕಾಲದಲ್ಲಿ ಹಣವನ್ನು ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ DBT ಅವರವರ ಅಕೌಂಟ್ಗೆ ಮಾಡಿದ್ವಿ. 4.5 ಕೋಟಿ ಜನಕ್ಕೆ 1,26,ರಿಂದ 28 ಲಕ್ಷ ಕಾರ್ಡ್ಗೆ ಕೊಟ್ಟಿದ್ವಿ. ಅದಲ್ಲದೆ ಮತ್ತೆ ಅವ್ರ ಅಕ್ಕಿ ಕೊಡ್ತೀವಿ ಅಂದಾಗ ಮತ್ತೆ 10 kg ಅಕ್ಕಿಯನ್ನು ಕೊಡೋದಂತ ಮಾಡ್ಕೊಂಡು ಬರ್ತಾ ಇದೀವಿ. ಈಗ ಇದರ ಬಗ್ಗೆ ಏನು ಅಕ್ಕಿಯನ್ನ ರಾಗಿಯನ್ನ ಕೊಡುವಂಥದ್ರಲ್ಲಿ ಬಹಳ ಕ್ರಮಬದ್ಧವಾಗಿ ಮಾಡ್ಕೊಂಡ್ ಬಂದಿದ್ದೀವಿ. ಗುಣಮಟ್ಟದ ಕಾಪಾಡಿದ್ದೀವಿ. ರಾಗಿಯನ್ನ ಶುದ್ಧೀಕರಣ ಮಾಡಿ ಕ್ಲೀನ್ ಮಾಡಿ ಕೊಡುವಂಥದ್ದನ್ನು ಮಾಡಿದ್ದೀವಿ. ಅಕ್ಕಿ ಕೇಂದ್ರ ಸರ್ಕಾರದಿಂದ ಕೊಡುವಂಥದ್ದು ಅದನ್ನು ಕೂಡ ಕೊಟ್ಕೊಂಡ್ ಬಂದಿದ್ದೀವಿ. ಮಾನ್ಯ ಅಧ್ಯಕ್ಷರು ಕೆಲವು ವಿಷಯಗಳನ್ನು ನಮಗೆ ಗಂಭೀರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಅವ್ರು ಮಾತಾಡಿದ ಮೇಲೆ ನಾನು ಕೆಲವು ಮಾತುಗಳನ್ನು ಉತ್ತರ ಕೊಡ್ತಾ ಯಾವ ರೀತಿ ಕರೆಕ್ಷನ್ ಮಾಡ್ತೀವಿ ಅಂತೇಳಿ ಹೇಳ್ತೀನಿ. ನಮ್ಮ ಇಲಾಖೆಯಲ್ಲಿ ಲೀಗಲ್ ಮೆಟ್ರಾಲಜಿ ಇಲಾಖೆ ಅದರ ಭಾಗವಾಗಿದೆ. ಅಲ್ಲಿ ಕೂಡ ಹೊಸದಾಗಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗೆ ಒಂದು ವೆಹಿಕಲ್ಸ್ ಅನ್ನ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಪ್ರತಿ ಜಿಲ್ಲೆಗೂ ಕೂಡ 33 ವೆಹಿಕಲ್ಸ್ ಅನ್ನು ಮಂಜೂರು ಮಾಡಿದರು. ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಅದನ್ನ ರಿಲೀಸ್ ಮಾಡಿದರು. ಅದರ ಮುಖಾಂತರ ನಾವು ಸುಮಾರು ಪೆನಾಲ್ಟಿ 20ರಿಂದ 25 ಕೋಟಿ ಒಳಗಡೆ ಇದ್ದಿದ್ದನ್ನ ಇವತ್ತು 90 ಕೋಟಿ ಪೆನಾಲ್ಟಿ ಆಗಿದ್ದೀವಿ. ಅಂದ್ರೆ ಗ್ರಾಹಕರು ಸೇಫ್ ಆಗಿದ್ದಾರೆ. ವ್ಯಾಪಾರಸ್ಥರು ಏನು ತೂಕ ಅಳತೆಯಲ್ಲಿ ವ್ಯತ್ಯಾಸ ಇತ್ತು ಅದನ್ನ ಸರಿತೂಗಿಸುವ ಕೆಲಸದಲ್ಲಿ ಸುಮಾರಾದ 10ರಷ್ಟು ಯಾರು ಗ್ರಾಹಕರಿದ್ದಾರೆ ಅವ್ರಿಗೆ ಉಳಿಸುವಂತ ಕೆಲಸ ಮಾಡಿದೀವಿ. ಇನ್ನೂ ಹೆಚ್ಚಿನ ಕೆಲಸ ಮಾಡೋದಿದೆ. ಯಾಕಂದ್ರೆ ಅಂಗಡಿ A to Z ಎಲ್ಲ ಈ ಇಲಾಖೆ ಬರ್ತದೆ. ಅದನ್ನ ಬಹಳಷ್ಟು ಪ್ರಗತಿಯಲ್ಲಿ ಕೆಲಸವನ್ನ ಮಾಡಿದ್ದೇವೆ. ಆದ್ರಿಂದ ಈ ಎಲ್ಲಾ ವಿಷಯಗಳನ್ನ ಇವತ್ತು ವಿಚಾರ ವಿನಿಮಯವನ್ನು ಮಾಡಿದ್ದೇವೆ. 4.5 ಕೋಟಿ ಜನಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 65ರಿಂದ 70% ಜನರಿಗೆ ಬಿಲೋ ಪಾವರ್ಟಿ ಲೈನ್ ನಲ್ಲಿ ಇರೋರಿಗೆ ಅಕ್ಕಿ ಕೊಡುವಂತ ತೀರ್ಮಾನ ಮಾಡಿದ್ದೀವಿ. ಇನ್ನು ಮುಂದೆ ಕೆಲವೇ 1 ಅಥವಾ 2 ತಿಂಗಳಲ್ಲಿ ನಾವು ಇಂದಿರಾ ಕಿಟ್ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದನ್ನ ಫೈನಲ್ ಲೆವೆಲ್ ಬಂದಿದೆ. 1 ಅಥವಾ 2 ತಿಂಗಳಲ್ಲಿ ಅದನ್ನ ಮಾಡಿ ಇಂದಿರಾ ಕಿಟ್ ಕೊಡೋದ್ರಿಂದ ಬೇಳೆ, ಎಣ್ಣೆ,
ಮತ್ತು ಸಕ್ಕರೆ ಉಪ್ಪು ಕೊಡೋದ್ರಿಂದ ಆ ಪದಾರ್ಥಗಳು ಪ್ರೋಟೀನ್ ಫುಡ್ ಏನಿದೆ ಅದು ಕುಟುಂಬಕ್ಕೆ ನೇರವಾಗಿ ಸೇರ್ತದೆ. ಅದರ ಮುಖಾಂತರ ಪೌಷ್ಟಿಕರವಾದಂತಹ ಆಹಾರವನ್ನು ಕೊಟ್ಟಂಗೆ ಆಗ್ತದೆ. ಯಾಕಂದ್ರೆ ಅಕ್ಕಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿಗೆ ಉಪಯೋಗಿಸಲ್ಲ, ಸ್ವಲ್ಪ ಮಟ್ಟಿಗೆ ದಕ್ಷಿಣ ಕರ್ನಾಟಕದಲ್ಲಿ ಕೂಡ ರಾಗಿ ಹೆಚ್ಚಿಗೆ ಉಪಯೋಗಿಸಿದ ಅಕ್ಕಿ ಕಡಿಮೆ ಉಪಯೋಗಿಸ್ತಾರೆ. ಅದರಿಂದ ಈ ಅಕ್ಕಿ ಕಾಳು ಸಂತಿಗೆ ಹೋಗ್ತದೆ. ಇದರಿಂದ ಪ್ರಯೋಜನ ಆಗ್ತಾ ಇಲ್ಲ ಸಾರ್ವಜನಿಕರಿಗೆ. ಇದರಿಂದ ಆಲ್ಟರ್ನೇಟ್ ಈ ಪ್ರೋಟೀನ್ ಫುಡ್ ಕೊಡೋದ್ರ ಮುಖಾಂತರ ಆ ಕುಟುಂಬಕ್ಕೆ ಒಳ್ಳೇದಾಗ್ತದೆ, ಮಕ್ಕಳ ಬೆಳವಣಿಗೆಗೆ ಒಳ್ಳೇದಾಗ್ತದೆ ಅನ್ನೋ ದೃಷ್ಟಿಯಿಂದ ಅದು ಅಂತಿಮ ಘಟ್ಟಕ್ಕೆ ಬಂದಿದೆ. ಈಗ ಟೆಂಡರ್ ಫೈನಲ್ ಲೆವೆಲ್ ಬಂದಿದೆ. ಆದ ತಕ್ಷಣ ಅದನ್ನ ಶುರು ಮಾಡ್ತೀವಿ ಅಂತ ಹೇಳಿ ಇವತ್ತು ಇಲ್ಲಿವರೆಗೂ ಏನು ಪ್ರಗತಿ ಆಗಿದೆ ಅಥವಾ ಏನು ಲೋಪದೋಷಗಳಿದೆ ಅನ್ನೋದ್ರ ಬಗ್ಗೆ ಮಾನ್ಯ ಗ್ಯಾರಂಟಿ ಅಧ್ಯಕ್ಷರಾದಂತ ಮಾಜಿ ಸಚಿವರಾದಂತ ರೇವಣ್ಣ ಅವರು ಪ್ರಸ್ತಾಪ ಮಾಡ್ತಾರೆ. ಅದರ ಮೇಲೆ ಫೈನಲ್ ಆಗಿ ನಾನು ಕ್ಲಾರಿಫೈ ಮಾಡ್ತೀನಿ, ಅವ್ರಿಗೆ ಮಾತಾಡ್ತಾರೆ. ಒಂದು ನಿಮಿಷ, ಅಕ್ಕಿ ರಾಗಿ ಅಂದ್ರಲ್ಲ, ಯಾವ